ಡಿಸೆಂಬರ್ ತಿಂಗಳು ಸಿಂಹರಾಶಿಯವರಿಗೆ ಹೇಗಿದೆ ಫಲಾಫಲಗಳನ್ನು ನೋಡೋಣ ಬನ್ನಿ. ಈ 5 ಗ್ರಹಗಳ ಬದಲಾವಣೆಗಳಿಂದ ನಿಮ್ಮ ಒಂದು ರಾಶಿಗೆ ಕೆಲವೊಂದು ಅನುಕೂಲಕರವಾಗಿರ್ತಕ್ಕಂಥ ಬದಲಾವಣೆ ತರುವಂಥ ಸಂದರ್ಭ ಇದೆ. ಹೊಸ ಕೆಲಸಗಳು, ಈ ಕೆಲಸ ಬಿಟ್ಟು ನಾನು ಬೇರೆ ಕೆಲಸ ನೋಡ್ತಾ ಇದ್ದೇನೆ, ಅನಿರೀಕ್ಷಿತ ಘಟನೆಗಳು ಕೂಡ ನಡೆಯುತ್ತೆ. ಹಾಗಿದ್ರೆ ಸ್ವಂತ ಉದ್ಯಮ ಮಾಡ್ತಕ್ಕಂಥವರು, ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವರಿಗೆ ಅವ್ರಿಗೂ ಅಂದರೆ ಅರ್ಧಕ್ಕರ್ಧ ಸಮ ಪ್ರಮಾಣವಾಗಿರ್ತದೆ ಅಂತ ಹೇಳ್ತೇವೆ ಹಣಕಾಸಿನ ಸ್ಥಿತಿ. ಆದರೆ ನೀವೇನು ಮಾಡ್ತೀರ, ಸಿಂಹರಾಶಿಯವರು ಸ್ವಲ್ಪ ಉಳಿತಾಯದ ಕಡೆ ಗಮನವನ್ನು ಕೊಡಿ, ಅದರಿಂದ ನಿಮಗೆ ಒಳ್ಳೆಯದಾಗ್ತದೆ. ನೀವು ಆಧ್ಯಾತ್ಮಿಕವಾಗಿ ಸ್ವಲ್ಪ ಚಿಂತನೆಯನ್ನು ಮಾಡ್ತೀರಿ. ವೈರಾಗ್ಯದ ಜೀವನ, ಅಯ್ಯೋ ನನಗೆಲ್ಲ ಸಾಕಪ್ಪ, ಅಷ್ಟೊಂದು ಏರಿಳಿತಗಳಿಲ್ಲ ಕೌಟುಂಬಿಕವಾಗಿ, ಆದರೆ ಅಷ್ಟೊಂದು ಹೆಚ್ಚಿನ ಒತ್ತಡಗಳೇನಿಲ್ಲ. ನೀವು ಹಾಗಿದ್ರೆ ನಿಮ್ಮ ಈ ಸಿಂಹರಾಶಿಯವರಿಗೆ ಡಿಸೆಂಬರ್ ತಿಂಗಳು ಏನು ಪರಿಹಾರ? ಶ್ರೀ ಗುರುಭ್ಯೋ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಭೀಷಣಂ ಭದ್ರಂ ಮೃತ್ಯುಮೃತ್ಯೋ ನಮಾಮ್ಯಹಂ. ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಸರಿ ಅಸ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ಎಂದಿನಂತೆ ನೀವು ಕೂಡ ನಮ್ಮ ಯಾರ್ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ, ಈ ಡಿಸೆಂಬರ್ ತಿಂಗಳು ಸಿಂಹರಾಶಿಯವರಿಗೆ ಹೇಗಿದೆ ಫಲಾಫಲಗಳನ್ನು ನೋಡೋಣ ಬನ್ನಿ. ಮೊದಲಿಗೆ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಾಗಿ, ಇದೇ ಡಿಸೆಂಬರ್ 5ರಿಂದ ಗುರು ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಅಂಗಾರಕ 7ನೇ ಮನೆಯಲ್ಲಿ ಧನುರ್ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಬುಧ ವೃಶ್ಚಿಕ ಮತ್ತು ಧನುರ್ರಾಶಿಯಲ್ಲಿ 2 ರಾಶಿಯಲ್ಲಿ ಕೂಡ ಸಂಚಾರವನ್ನು ಮಾಡ್ತಾ ಇದ್ದಾರೆ. 16ನೇ ತಾರೀಕಿಂದ, ಇದೇ ಡಿಸೆಂಬರ್ 16ರಿಂದ ಸೂರ್ಯ ಭಗವಂತ ಅವರು ಕೂಡ ಧನುರ್ರಾಶಿಗೆ ಬರ್ತಾರೆ. ಶುಕ್ರ 20ನೇ ತಾರೀಕಿಂದ ವೃಶ್ಚಿಕ ರಾಶಿಗೆ ಸಂಚಾರವನ್ನು ಮಾಡ್ತಾರೆ. ಶನಿ ಭಗವಂತ ಮೀನರಾಶಿಯಲ್ಲಿದ್ದು ಹಿಮ್ಮುಖ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಹಾಗಿದ್ರೆ ಈ ಡಿಸೆಂಬರ್ ತಿಂಗಳು ಸಿಂಹರಾಶಿಯವರು ಹೇಗಿದೆ ಫಲಾಫಲಗಳು ನೋಡೋದಾದರೆ, ಈ 5 ಗ್ರಹಗಳ ಬದಲಾವಣೆಗಳಿಂದ ನಿಮ್ಮ ಒಂದು ರಾಶಿಗೆ ಕೆಲವೊಂದು ಅನುಕೂಲಕರವಾಗಿರ್ತಕ್ಕಂಥ ಬದಲಾವಣೆ ತರುವಂಥ ಸಂದರ್ಭ ಇದೆ. ಅನುಕೂಲ ಆಗ್ತದೆ. ಈ 5 ರಾಶಿಗಳ ಸ್ಥಾನಪಲ್ಲಟ ಈ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಸಿಂಹರಾಶಿಯವರಿಗೆ ಏನಾಗಿದ್ರೆ, ವೃತ್ತಿರಂಗದಲ್ಲಿ ಹೆಚ್ಚಿನವಾಗಿರ್ತಕ್ಕಂಥ ಲಾಭ, ವೃತ್ತಿ ಮತ್ತು ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಹೆಚ್ಚಿನವಾಗಿರ್ತಕ್ಕಂಥ ಲಾಭ ಇದೆ. ಹೊಸ ಕೆಲಸಗಳು, ಈ ಕೆಲಸ ಬಿಟ್ಟು ನಾನು ಬೇರೆ ಕೆಲಸ ನೋಡ್ತಾ ಇದ್ದೇನೆ, ನನಗೆ ಸೆಟ್ ಆಗುವಂಥ ಒಳ್ಳೆಯ ಕೆಲಸ ಸಿಕ್ಕಿದೆ ಅಂತಕ್ಕಂಥವ್ರಿಗೆ ಇವರು ಈ ತಿಂಗಳು ನಿಮಗೆ ಹೈ ಕ್ಲಾಸ್, ನೀವು ಪ್ರಯತ್ನ ಪಟ್ಬಿಡಿ, ಕಣ್ಣು ಮುಚ್ಕೊಂಡು ಆಗೋಗ್ತದೆ. ಅನಿರೀಕ್ಷಿತ ಘಟನೆಗಳು ಕೂಡ ನಡೆಯುತ್ತೆ. ಹಾಗಾಗಿ ವೃತ್ತಿರಂಗದಲ್ಲಿರ್ತಕ್ಕಂಥವ್ರಿಗೆ ಬೆಸ್ಟ್ ತಿಂಗಳು, ಅಂದರೆ ಅನುಕೂಲವಾಗಿರ್ತಕ್ಕಂಥ ತಿಂಗಳು ಅಂತ ಹೇಳ್ತೇವೆ. ಮೇಲಧಿಕಾರಿಗಳಿಂದ ಪ್ರಶಂಸೆ ಆಗಿರಬಹುದು, ನೀವು ಮಾಡ್ತಕ್ಕಂಥ ಸ್ಥಳದ ಸಹೋದ್ಯೋಗಿಗಳಿಂದ ನೀವು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರಿ ಅಂತ ಹೇಳ್ತಕ್ಕಂಥದ್ದು ಕೂಡ ನೆರವೇರುತ್ತೆ ಹೈ ಕ್ಲಾಸ್ ನೀವು ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ. ಹಾಗಿದ್ರೆ ಸ್ವಂತ ಉದ್ಯಮ ಮಾಡ್ತಕ್ಕಂಥವರು, ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವರಿಗೆ ಅವ್ರಿಗೂ ಕೂಡ ಈ ತಿಂಗಳು ಬೆಸ್ಟ್, ತುಂಬ ಚೆನ್ನಾಗಿದೆ. ಅಂದರೆ ಅರ್ಧಕ್ಕರ್ಧ ಸಮ ಪ್ರಮಾಣವಾಗಿರ್ತದೆ ಅಂತ ಹೇಳ್ತೇವೆ. ಹಣಕಾಸಿನ ಸ್ಥಿತಿ ಅತ್ಯಂತ ಅಮೋಘವಾಗಿರುತ್ತೆ. ಅಂದರೆ ನೀವೇನು ಸಂಪಾದನೆ ಕಷ್ಟಪಟ್ಟು ದುಡಿತೀರೋ ಆ ಹಣ ಎಲ್ಲ ನಿಮಗೆ ಬರುತ್ತೆ. ಆದರೆ ನೀವೇನು ಮಾಡ್ತೀರ, ಸಿಂಹರಾಶಿಯವರು ಹಣ ಇದೆ ನಡೆಯಪ್ಪ ಟ್ರಿಪ್ ಮಾಡೋಣ, ಅನಾವಶ್ಯಕ ಆದಂಥ ಖರ್ಚುಗಳು ಅವ್ರಿಗೆ ಕೊಡೋಣ ಇವ್ರಿಗೆ ಕೊಡೋಣ, ಸಾಲವನ್ನು ಕೊಡ್ತಕ್ಕಂಥದ್ದು, ಅನಾವಶ್ಯಕವಾಗಿರ್ತಕ್ಕಂಥ ಖರ್ಚುಗಳನ್ನು ಮೈ ಮೇಲೆ ಎಳ್ಕೊತೀರಾ. ಹುಷಾರಾಗಿರಿ. ಯಾಕೆಂದರೆ ನೀವು ಸ್ವಲ್ಪ ಚಂಚಲ ಬುದ್ಧಿಯನ್ನು ತೋರಿಸ್ತಕ್ಕಂಥ ರಾಹುವಿನ ಒಂದು ಸಂಚಾರದಿಂದ ನಿಮಗೆ ಸ್ವಲ್ಪ ಚಂಚಲವಾಗ್ತಕ್ಕಂಥ ಒಂದು ಸನ್ನಿವೇಶ ನಿರ್ಮಾಣ ಆಗ್ತದೆ. ಹಣ ಇದ್ದರೂ ಕೂಡ ಅದನ್ನು ದುರುಪಯೋಗ ಮಾಡಿಸ್ತಕ್ಕಂಥ ಒಂದು ಸಂದರ್ಭ ಬರ್ತದೆ. ಎಚ್ಚರಿಕೆಯಿಂದಿರಿ. ಸ್ವಲ್ಪ ಉಳಿತಾಯದ ಕಡೆ ಗಮನವನ್ನು ಕೊಡಿ, ಅದರಿಂದ ನಿಮಗೆ ಒಳ್ಳೆಯದಾಗ್ತದೆ. ಹಾಗೆ ಇನ್ನು ಹಣಕಾಸಾಯಿತು. ಈ ರಾಹು ಏನು ಮಾಡ್ತಾರೆ, ಸ್ವಲ್ಪ ಏರಿಳಿತಗಳನ್ನು ಕೊಡ್ತಾನೆ ಡಿಸೆಂಬರ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ. ಏನು ಮನಸ್ಸಿನ ಮೇಲೆ ಅಗಾಧವಾದಂಥ ಪರಿಣಾಮವನ್ನು ಮಾಡ್ತಾರೆ ರಾಹು. ಇದರಿಂದ ಏನಾಗುತ್ತೆ, ನೀವು ಆಧ್ಯಾತ್ಮಿಕವಾಗಿ ಸ್ವಲ್ಪ ಚಿಂತನೆಯನ್ನು ಮಾಡ್ತೀರಿ. ವೈರಾಗ್ಯದ ಜೀವನ, ಅಯ್ಯೋ ನನಗೆಲ್ಲ ಸಾಕಪ್ಪ, ಎಲ್ಲವನ್ನು ಸಂಪಾದನೆ ಮಾಡಿದ್ದು ನಮಗೆ ಸಾಕಪ್ಪ, ಇನ್ನು ದೈವ ಭಗವಂತನ ಅನುಗ್ರಹ ಸಿಕ್ಕಲಿ ಹೊರಡ್ಬೇಡ ಅಂತ ಏನು ಯೋಚನೆ ಮಾಡ್ತೀರಾ, ಅದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತನೆಯನ್ನು ನಿಮಗೆ ರಾಹುಗ್ರಹ ಇದೇ ಡಿಸೆಂಬರ್ ತಿಂಗಳಲ್ಲಿ ಕೊಡ್ತಾರೆ. ನೀವು ಧಾರ್ಮಿಕ ಕ್ಷೇತ್ರಗಳ ಭೇಟಿ ಅವೆಲ್ಲವನ್ನು ಮಾಡಿ, ಅದರಿಂದ ನಿಮಗೆ ಹೆಚ್ಚಿನ ಲಾಭ ಸಿಗ್ತದೆ. ಇನ್ನು ಕೌಟುಂಬಿಕ ವಿಚಾರದಲ್ಲಿ ಅಷ್ಟೊಂದು ಏರಿಳಿತಗಳಿಲ್ಲ ಕೌಟುಂಬಿಕವಾಗಿ. ಆದರೆ ಈ ರಾಹು ಏನು ಮಾಡ್ತಾರೆ, ಆಧ್ಯಾತ್ಮಿಕವಾಗಿ ಮನಸ್ಸಿಗೆ ಒಂದು ಪರಿಣಾಮ ಬೀರಿದ್ರು ನಾಲಿಗೆ ಮೇಲೆ ಹತೋಟಿ ತಪ್ಪಿಸ್ಬಿಡ್ತಾರೆ. ರಾಹು ಕೆಲಸನೇ ಅಂಥದ್ದು. ಹಾಗಾಗಿ ನಾಲಿಗೆ ಮೇಲೆ ಸ್ವಲ್ಪ ಹತೋಟಿ ಇರಲಿ. ನಿಮ್ಮ ಬಂಧು ಬಳಗನಾಗಿರ್ಬೋದು, ಸ್ನೇಹವರ್ಗ ಆಗಿರಬಹುದು, ಯಾರಾದರೂ ಸುತ್ತಮುತ್ತ ಇರತಕ್ಕಂಥವ್ರಿಗೆ ಗೌರವಿತವಾಗಿ ಮಾತಾಡುವಂಥ ಒಂದು ಅಭ್ಯಾಸವನ್ನು ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಒಳ್ಳೆಯದಾಗ್ತದೆ. ಇಲ್ಲಾಂದರೆ ನಿಮ್ಮ ನಾಲಿಗೆನೇ ನಿಮಗೆ ಶತ್ರು ಆಗ್ತವಂಥ ತಿಂಗಳಾಗ್ತದೆ. ಹುಷಾರಾಗಿರಲಿ. ಇನ್ನು ವಿದ್ಯಾರ್ಥಿ ಜೀವನಕ್ಕೆ ಅಷ್ಟೊಂದು ಹೆಚ್ಚಿನ ಒತ್ತಡಗಳೇನಿಲ್ಲ. ನೀವು ಏಕಾಗ್ರತೆಯಿಂದ ಓದಿದ್ದೇ ಆಗಲಿ ನಿಮಗೆ ಹೆಚ್ಚಿನ ಫಲಾಫಲಗಳು ನೀವು ನಿರೀಕ್ಷೆಯನ್ನು ಮಾಡ್ತೀರಿ.
ಆರೋಗ್ಯದ ವಿಷಯದಲ್ಲೂ ಕೂಡ ಸ್ವಲ್ಪ ಹೆಚ್ಚಿನ ಜಾಗೃತಿ ವಹಿಸಿ. ನರ ಸಂಬಂಧವಾದಂಥ ಈ ನರ್ವ್ಸ್ ಪ್ರಾಬ್ಲಮ್ ಅಂತ ಏನು ಕರಿತೀವಿ, ಈ ರಾಹು ಇವರು ಸಂಚಾರದಿಂದ ನಿಮಗೆ ಸ್ವಲ್ಪ ಸಮಸ್ಯೆ ಬಿಡುತ್ತದೆ. ಹಾಗಾಗಿ ಆದ ನರ ಸಂಬಂಧವಾದಂಥ ಕಾಯಿಲೆ ಸಮಸ್ಯೆಗಳಿಂದ ಸ್ವಲ್ಪ ಜಾಗೃತಿಯಾಗಿರಿ. ಹಾಗಿದ್ರೆ ನಿಮ್ಮ ಈ ಸಿಂಹರಾಶಿಯವರಿಗೆ ಡಿಸೆಂಬರ್ ತಿಂಗಳು ಏನು ಪರಿಹಾರ? ಶನಿದೇವರನ್ನು ಆರಾಧನೆಯನ್ನು ಮಾಡಿ, ಜೊತೆಗೆ ರಾಹುವನ್ನು ಆರಾಧನೆ ಮಾಡಿ. ಏನಪ್ಪ ಆರಾಧನೆ? ಎಳ್ಳನ್ನು, ಉದ್ದಿನ ಬೇಳೆಯನ್ನು, ನವಗ್ರಹ ದೇವಾಲಯಕ್ಕೆ ಹೋಗಿ ದಾನಗಳನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ. ಇದರಿಂದ ನಿಮಗೆ ಹೆಚ್ಚಿನ ಪ್ರಯೋಜನಗಳಾಗ್ತವೆ. ಒಳ್ಳೆಯದಾಗಲಿ, ಶುಭವಾಗಲಿ.